ಎಲ್ಲರಿಗೂ ನಮಸ್ಕಾರಗಳು. ಶರತ್ ಚಾಂಡ್ಲೆ ಅವರ ರಾವಣ ರಾಕ್ಷಸರ ರಾಜ ಕಾದಂಬರಿಯನ್ನು ಮುಂದುವರಿಸೋಣ. ರಾವಣ, ವಿಭೀಷಣ, ಕುಂಭಕರ್ಣ ಇವರುಗಳು ಬ್ರಹ್ಮದೇವರ ಆಶ್ರಮದಲ್ಲಿ ವಿದ್ಯೆ ಕಲಿಯೋಕ್ಕೆ ಬಂದಿರ್ತಾರೆ. ಅಲ್ಲಿ ವೇದ ವಿದ್ಯೆಗೆ ಅನುಗುಣವಾಗಿ ಎಲ್ಲವನ್ನು ಹೇಳ್ಕೊಡ್ತಾ ಇರ್ತಾರೆ. ಆದರೆ ಇದರಿಂದ ರಾವಣನಿಗೆ ಸ್ವಲ್ಪ ಅಸಮಾಧಾನ ಇರುತ್ತೆ. ಏಕೆಂದರೆ ಇದು ಎಲ್ಲರಿಗೂ ಸಮವಾಗಿ ಇಲ್ಲ, ಮಾನವ ಕುಲವನ್ನು ಸರಿಯಾಗಿ ಒಟ್ಟುಗೂಡಿಸೋದಿಲ್ಲ ಅನ್ನೋ ಒಂದು ಮನಸ್ಥಿತಿಯ ಒಂದಾಗಿರುತ್ತೆ. ಇದನ್ನು ತನ್ನ ಸಹೋದರರ ಜೊತೆಗೆ ಹೇಳ್ಕೊಳ್ತಾನೆ. ಇಲ್ಲಿ ಕತೆ ನಿಂತಿತ್ತು, ಇನ್ನು ಮುಂದುವರಿಸೋಣ. ವೈದಿಕ ಧರ್ಮ ಸಾರ್ವತ್ರಿಕ ಸತ್ಯಗಳನ್ನು ಆಧಾರವಾಗಿ ಹೊಂದಿದ್ರೆ ಅದನ್ನು ತಿರಸ್ಕರಿಸೋದ್ರಲ್ಲಿ ಏನು ಅರ್ಥ ಇದೆ ಅಂತ ವಿಭೀಷಣ ಹೇಳ್ದ. ಆರ್ಯ ಸಂಸ್ಕೃತಿ, ಸಂಪ್ರದಾಯ, ಭಾಷೆ ಮತ್ತು ತತ್ವಶಾಸ್ತ್ರ ಇವೆಲ್ಲವೂ ಪ್ರಬುದ್ಧವಾಗಿರೋವು, ಅಭಿವೃದ್ಧಿಗೊಂಡಿದೆ. ಹಾಗಾಗಿ ವೈದಿಕ ಧರ್ಮವನ್ನು ಅನುಸರಿಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನನಗನ್ಸುತ್ತೆ ಅಂತ ವಿಭೀಷಣ ಹೇಳ್ದ. ಇವನ ಮಾತಿಗೆ ನಾನೇನು ಉತ್ತರ ಕೊಡದೆ ದೀರ್ಘವಾಗಿ ಉಸಿರಾಡಿದೆ. ಆನಂತರ ನಾನು ಹೇಳ್ತಾ ಹೋದೆ, ನೋಡು, ನಾವು ಈ ಧರ್ಮದ ಪ್ರಕಾರ ವರ್ತಿಸ್ತೀವಿ ಅಂತ ಪರಿಗಣಿಸಿ ಅದರಿಂದಲೇ ನಾವು ನಮ್ಮ ಆಯ್ಕೆಯ ಕುಲ, ವರ್ಣ ಅಥವಾ ಗೋತ್ರಕ್ಕೆ ಸೇರೋಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಹಾಗೆಯೇ ಈ ಸಂಸ್ಕೃತಿ ಏನು ಹೇಳುತ್ತೆ, ನಮ್ಮನ್ನು ದಾಸಿಗೆ ಜನಿಸಿದ ಮಕ್ಕಳು ಅಂತ ಮಾತ್ರ ಪರಿಗಣಿಸುತ್ತೆ. ಈ ಧರ್ಮ ನಮ್ಗೆ ಯಾವತ್ತೂ ಯಾವುದೇ ಘನತೆಯನ್ನು ಕೊಡೋದಿಲ್ಲ. ನಮ್ಮ ಹುಟ್ಟಿನಿಂದಲೇ ನಮಗೆ ಅನಾನುಕೂಲ ಆಗುತ್ತೆ ಅನ್ನೋದಾದರೆ ಅಂಥ ಧರ್ಮದಿಂದ ನಮಗೇನು ಉಪಯೋಗ ಹೇಳು? ಯಾರನ್ನೇ ಆಗಲಿ ಅವರ ಹುಟ್ಟಿನ ಆಧಾರದ ಮೇಲೆ ಹೊರಗಡೆ ಹಾಕುವಂತಹ ಸಂಹಿತೆಗೆ ಗುಲಾಮನಾಗಿರೋದು ಅಂದರೆ ನನ್ನ ಕೈಲಿ ಆಗೋದೇ ಇಲ್ಲ. ನಾನು ಅದನ್ನು ನಿರಾಕರಿಸ್ತೀನಿ. ನೈಸರ್ಗಿಕ ನಿಯಮದ ಆಧಾರವನ್ನು ಹೊಂದಿರುವಂತಹ ಹೊಸ ವ್ಯವಸ್ಥೆಯನ್ನು ನಾನು ರಚನೆ ಮಾಡ್ತೀನಿ ಅಂತ ನಾನು ಹೇಳಿದೆ. ಈ ಚರ್ಚೆ ಇಲ್ಲಿ ಮುಕ್ತಾಯ ಆಗತ್ತೆ ಅಂತ ನಾನು ನಿರ್ಧಾರ ಮಾಡಿಕೊಂಡೆ. ಆದರೆ ವಿಭೀಷಣನಿಗೆ ಈ ಚರ್ಚೆಯನ್ನು ಇನ್ನೂ ಮುಂದುವರಿಸೋ ಉದ್ದೇಶ ಇತ್ತು ಅಂತ ಕಾಣುತ್ತೆ. ಅವನು ಹೇಳ್ದ, ನೋಡು ಅಣ್ಣ, ವೈದಿಕ ಧರ್ಮದಲ್ಲಿ ಕೆಲವು ಕೆಡುಕುಗಳಿರಬಹುದು, ಆದರೆ ಅನೇಕ ದೊಡ್ಡ ಸಾಧನೆಗಳು ಕೂಡ ಇದೆ. ಸಂಹಿತಾದಲ್ಲಿ ಕೆಲವು ನ್ಯೂನತೆಗಳು ಇರಬಹುದು, ಆದರೆ ಧರ್ಮವನ್ನು ಅಧ್ಯಯನ ಮಾಡಿದ ನಂತರ ನಾನು ಅವುಗಳನ್ನು ಕೊಟ್ಟು ಗಮನಿಸಿದ್ದೀನಿ. ಈ ಜ್ಞಾನವನ್ನು ಗಳಿಸೋದನ್ನು ಯಾರೂ ತಡಿಲಿಲ್ಲ. ದಶಗ್ರೀವ, ನಾವು ಪೌಲಸ್ತ್ಯನ ವಂಶದವರು. ಈ ಜೀವನ ವಿಧಾನವನ್ನು ರಚಿಸೋಕ್ಕೆ ನಮ್ಮ ಪೂರ್ವಜರು ಬಹಳ ಶ್ರಮ ಪಟ್ಟಿದ್ರಲ್ವಾ? ದಂಗೆ ಬಗ್ಗೆ ಮಾತಾಡೋದು ಮತ್ತು ಜ್ಞಾನವನ್ನು ಪಡೆಯೋಕ್ಕೆ ನಮಗೆ ಬ್ರಹ್ಮದೇವರು ಅವಕಾಶ ಮಾಡಿಕೊಟ್ರಲ್ವಾ? ಈಗ ಅದೇ ವಿಷಯವನ್ನು ಟೀಕಿಸೋದು ಅವಕಾಶವಾದ ಅನಿಸ್ಕೊಳ್ಳೋದಿಲ್ವಾ? ಬ್ರಹ್ಮದೇವರಿಂದ ನಾವು ಜ್ಞಾನವನ್ನು ಪಡೀಲಿಕ್ಕೆ ಇಲ್ಲಿಗೆ ಬಂದ್ವೇ ಹೊರತು ಇನ್ನೇನಕ್ಕೆ ಬಂದಿದ್ದು ನಾವು? ಗುಲಾಮಗಿರಿ ಅಂತ ವಿಶ್ಲೇಷಣೆ ಮಾಡಿ ನಮಗೆ ಕಲಿಸಿರೋಂತಹ ಈ ಜ್ಞಾನದ ಮೇಲೆ ನಂಬಿಕೆಯನ್ನು ಪರಿಗಣಿಸಿದ್ರೆ ಅದು ಅಪ್ರಾಮಾಣಿಕತೆ ಆಗುತ್ತಲ್ವಾ ಅಂತ ಸ್ವಲ್ಪ ಕಟುವಾಗೇ ಹೇಳ್ದ. ನಾನು ಹೇಳಿದೆ, ವಿಭೀಷಣ, ನಾವು ಪೌಲಸ್ತ್ಯನ ಮೊಮ್ಮಕ್ಕಳಿರಬಹುದು, ಆದರೆ ನಾವು ಆರ್ಯ ಅಥವಾ ದೇವ ಬುಡಕಟ್ಟಿಗೆ ಸೇರಿದವರಲ್ಲ. ಈ ಧರ್ಮದಲ್ಲಿ ನಮ್ಗೆ ಯಾವುದೇ ಹಕ್ಕುಗಳಿಲ್ಲ ಅಂತ ನಮ್ಮ ತಂದೆನೇ ಸ್ಪಷ್ಟಪಡಿಸಿದ್ರು. ನೀನಾಗಲೇ ಅದನ್ನು ಮರ್ತೇ ಬಿಟ್ಯಾ? ಧರ್ಮದಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಇದ್ದರೆ ಭೂಮಿ ಮೇಲೆ ಇಷ್ಟೊಂದು ರಕ್ತಪಾತ ಆಗ್ತಿತ್ತಾ? ನೀನೇ ಯೋಚನೆ ಮಾಡು. ಎಲ್ಲರಿಗೂ ಒಂದೇ ಧರ್ಮ ಅಂತ ಇದ್ದಿದ್ರೆ ಇಡೀ ಭೂಮಿಯಲ್ಲಿ ಶಾಂತಿ ಸ್ಥಾಪನೆ ಆಗಿರ್ತಿತ್ತಲ್ವಾ ಅಂತ ನಾನು ಹೇಳಿದೆ. ಇಬ್ಬರು ಸುಮ್ಮನೆ ಇದ್ದರು. ಮತ್ತೆ ನಾನು ನನ್ನ ಮಾತನ್ನು ಮುಂದುವರಿಸಿದೆ. ದೈತ್ಯರು, ಅಸುರರು, ದಾನವರು, ಅಲೆಮಾರಿ ಬುಡಕಟ್ಟಿನ ಜನಾಂಗದವರ ಮೇಲೆ ಯಾಕೆ ದಾಳಿ ಮಾಡಿ ಕೊಲ್ತಾರೆ ನೀನೇ ಹೇಳು? ಹಾಗೆಯೇ ನಾವು ಪೌಲಸ್ತ್ಯನ ವಂಶದಲ್ಲಿ ಜನಿಸ್ತಿದ್ದಿದ್ರೆ ಈ ಜ್ಞಾನವನ್ನು ನಮಗವ್ರು ಕೊಡ್ತಾ ಇದ್ರಾ? ನಾವು ಹುಟ್ಟಿದಾಗಿಂದ ನಮ್ಮನ್ನು ಹೇಗೆ ನೋಡ್ಕೊತಿದ್ರು ಅಂತ ನಿನಗೆ ಮರ್ತು ಹೋಗಿದೆಯಾ? ವೈದಿಕ ಆಚರಣೆಯ ಪ್ರಕಾರ ನೀಡಬೇಕಾದಂತಹ ಉಪನಯನ ಇತ್ಯಾದಿ ಸಂಸ್ಕಾರಗಳ ನ್ಯಾಯಸಮ್ಮತಿಯನ್ನು ನಮಗೆ ಕೊಟ್ಟಿದ್ರ ಅವರು? ಯೋಚನೆ ಮಾಡಿ ನೋಡು. ನಮ್ಮ ಘನತೆಯನ್ನೇ ಅವರು ತಿರಸ್ಕರಿಸಿಬಿಟ್ರು. ಇಂತಹ ವ್ಯವಸ್ಥೆಯನ್ನು ವೈಭವೀಕರಿಸೋದು ಮೂರ್ಖತನ ಅಲ್ವಾ? ಯೋಚನೆ ಮಾಡು. ಇಲ್ಲಿನ ಋಷಿಗಳು ತಮ್ಮ ಜ್ಞಾನವನ್ನು ನಮಗೆ ಸಂತೋಷವಾಗಿ ಕೊಡ್ತಾ ಇದ್ದಾರೆ ಅಂತ ನೀನು ಅಂದ್ಕೊಂಡಿದೀಯಲ್ವಾ? ಖಂಡಿತ ಇಲ್ಲ. ನೋಡು, ನಮ್ಮ ಕಲಿಕೆ ಮುಗಿದ ನಂತರ ಅವರು ನಮ್ಮನ್ನು ಆರ್ಯ ಅಂತ ಸ್ವೀಕರಿಸ್ತಾರೆ ಅಂತ ನೀನು ಅಂದ್ಕೊಂಡಿದ್ಯಾ? ಅದೂ ಆಗಲ್ಲ. ಕೆಲವು ಜ್ಞಾನದ ಬೀಜಗಳು ಕೆಲವರ ಮನಸ್ಸಲ್ಲಿ ಬೇರೂರಿ ಹೊಸದಕ್ಕೆ ಜನ್ಮ ಕೊಟ್ಟರೆ ಅದನ್ನು ಅವಕಾಶವಾದ ಅಂತ ಕರಿಬಹುದಾ? ಈಗ ನನ್ನ ಮನಸ್ಸಿನಲ್ಲಿ ಕೆಲವು ಜ್ಞಾನದ ಬೀಜಗಳು ಹುಟ್ಟಿವೆ, ನೀನು ನನ್ನನ್ನು ಅವಕಾಶವಾದಿ ಅಂತ ಕರೀತಿದೆಯಲ್ಲ, ಇದು ಸರಿನಾ? ಹೊಸದನ್ನು ಯೋಚನೆ ಮಾಡೋದ್ರಲ್ಲಿ ಏನು ತಪ್ಪು ಅಂತ ನಾನು ಕೇಳಿದೆ. ಇಬ್ಬರು ಸುಮ್ಮನೆ ಇದ್ದರು. ಮತ್ತೆ ಈಗ ನಾನು ಕುಂಭಕರ್ಣನ ಕಡೆ ನೋಡಿದೆ. ನೋಡು, ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮವಾಗಿದೆ.
ಹಳೆ ಸಂಹಿತೆಗಳು ಬದಲಾಗಲೇಬೇಕು. ಆ ಬದಲಾವಣೆಯನ್ನ ಸ್ವೀಕರಿಸಬೇಕು, ಸ್ವಾಗತಿಸಬೇಕು. ಆದರೆ ಈ ಗುಲಾಮ ಋಷಿಗಳೇನು ಮಾಡ್ತಾರೆ, ದೇವತೆಗಳ ಭಯದಿಂದಾಗಿ ಈ ಬದಲಾವಣೆಗಳು ನಡೀದೇ ಇರೋ ಹಾಗೆ ನೋಡ್ಕೊಳ್ತಾರೆ. ಹಾಗಾಗಿ ನಾನು ನನ್ನದೇ ಸಂಹಿತವನ್ನು ರಚಿಸ್ತೀನಿ, ನಾನು ಅದಕ್ಕೆ ರಾವಣ ಸಂಹಿತ ಅಂತಲೇ ಹೆಸರು ಕೊಡ್ತೀನಿ ಅಂತ ಹೇಳಿದೆ. ಆಗ ವಿಭೀಷಣ ಎದ್ದು ನಿಂತ್ಕೊಂಡ, ಹೇಳ್ದ, ದಶಗ್ರೀವ, ಅನೇಕ ಆರ್ಯರು ಸಹ ಈ ಸಂಹಿತೆಗಳನ್ನು ಒಪ್ಕೊಂಡಿದ್ದಾರೆ ಮತ್ತು ಪ್ರತಿಯೊಬ್ಬರು ಅವುಗಳಲ್ಲಿ ಅರ್ಥವನ್ನು ಕಂಡುಕೊಳ್ತಾರೆ, ನಿಂಗದು ಗೊತ್ತಿಲ್ವಾ ಅಂದ. ನಾನು ಹೇಳಿದೆ, ನೋಡು, ಅವರೆಲ್ಲ ಸ್ವಾರ್ಥಿಗಳು, ಮೂರ್ಖರು. ಧರ್ಮ ಮತ್ತು ಮೋಕ್ಷದ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ. ಸಾವಿನ ಭಯದಿಂದ ಅಥವಾ ಆಹಾರದ ಕೊರತೆಯಿಂದ ಅವರು ಈ ಸಂಹಿತೆಗಳನ್ನು ಸ್ವೀಕಾರ ಮಾಡ್ತಾರೆ. ತಮ್ಮ ಮೂರ್ಖತನ ತಮ್ಮ ಮುಂದಿನ ಪೀಳಿಗೆಯನ್ನ ಗುಲಾಮರನ್ನಾಗಿ ಮಾಡುತ್ತೆ, ಗುಲಾಮರನ್ನ ಸೃಷ್ಟಿಸುತ್ತೆ, ಮತ್ತೆ ಮುಂದೆ ಅದಕ್ಕೆ ವಿಷಾದಿಸುವಂತಹ ಅವಕಾಶನೂ ಅವ್ರಿಗೆ ಇರೋದಿಲ್ಲ ಅನ್ನೋದು ಅವ್ರಿಗೆ ಅರಿವಾಗ್ತಾ ಇಲ್ಲ. ಈಗಿರೋ ಈ ಸಂಹಿತ ಅವ್ರಿಗೆ ಯಾವತ್ತೂ ಪ್ರಯೋಜನಕಾರಿ ಆಗೋದಿಲ್ಲ. ಸಿದ್ಧಾಂತಗಳಿಂದ ಕೊಚ್ಚಿ ಹೋಗೋದು ತಪ್ಪು. ಯಾವುದೇ ಷರತ್ತುಗಳ ಜೊತೆಗೆ ಉದ್ದೇಶ ಬದಲಾಗದೇ ಇರೋನು ದಂಗೆ ಏಳಕ್ಕೆ ಸಮರ್ಥನಾಗಿರ್ತಾನೆ. ನಾಳೆಯನ್ನು ತಲುಪಬೇಕು ಅಂದರೆ ನಾವು ಇವತ್ತು ಇಂದನ್ನು ದಾಟಲೇಬೇಕು. ಹಾವು ಕೂಡ ತನ್ನ ಹಳೆ ಚರ್ಮವನ್ನು ಉದುರಿಸುತ್ತೆ, ನಿನಗೆ ಗೊತ್ತಲ್ವಾ? ಒಬ್ಬರು ಘನತೆಯನ್ನು ಬಯಸ್ತಾರೆ ಅಂದರೆ ಅವರು ತಮ್ಮ ಹಳೆ ಆಲೋಚನೆಗಳನ್ನು ತ್ಯಜಿಸ್ಬೇಕು. ನಿನಗೆ ಚೆನ್ನಾಗಿ ನೆನಪಿರಲಿ, ಮರಿಬೇಡ, ನಾವು ಅಸುರ ಪುತ್ರಿಯ ಮಕ್ಕಳು. ಅಂದರೆ ನಮ್ಮಮ್ಮ ರಾಕ್ಷಸ ವಂಶದವಳು, ಅದನ್ನು ನೀನು ಮರಿಬೇಡ ಅಂತ ಹೇಳ್ತಾ ನಾನು ಕುಟೀರದಿಂದ ಹೊರಗಡೆ ಬಂದೆ. ನಾನು ಖಂಡಿತವಾಗ್ಲೂ ಹೊಸ ಸಂಹಿತೆಯನ್ನು ರಚಿಸೋ ಬಗ್ಗೆ ಮಾತಾಡಿದ್ದೆ. ಆದರೆ ಅಂಥದ್ದನ್ನು ಮಾಡೋಕ್ಕೆ ಸಾಧ್ಯ ಆಗತ್ತಾ? ತಲೆಮಾರುಗಳಿಂದ ಅವ್ರ ಮನಸ್ಸಿನಲ್ಲಿ ಬೇರೂರಿರುವಂತಹ ಅಸುರರ ಅವನತಿಯ ಸ್ಥಿತಿಯನ್ನು ನಿರ್ಮೂಲನೆ ಮಾಡೋಕ್ಕೆ ಮತ್ತು ಹೊಸ ದೃಷ್ಟಿಕೋನವನ್ನು ನೀಡೋಕ್ಕೆ ನನ್ನ ಕೈಲಿ ಸಾಧ್ಯ ಆಗತ್ತಾ? ಇಂದ್ರನ ಕ್ರೌರ್ಯ, ವಿಷ್ಣುವಿನ ಭಯ ಮತ್ತು ಆರ್ಯರ ಆಶ್ರಮಗಳ ವಿಸ್ತರಣೆ ವೈದಿಕ ಸಂಸ್ಕೃತಿಯನ್ನು ದಿನದಿಂದ ದಿನಕ್ಕೆ ಬಲಪಡಿಸ್ತಾ ಇದೆ. ನಾನು ಒಂದು ದೊಡ್ಡ ಕಾರ್ಯವನ್ನು ಒಂದು ಉದ್ದೇಶವಾಗಿ ಇಟ್ಕೊಂಡಿದ್ದೀನಿ. ಆದರೆ ಇವುಗಳ ವಿರುದ್ಧ ಶಕ್ತಿಯನ್ನು ಎತ್ತೋ ಸಾಮರ್ಥ್ಯ ನನಗೆ ಇದೆಯಾ? ಈ ಥರ ಮನಸ್ಸಿನಲ್ಲಿ ಆಲೋಚನೆಗಳ ಬಿರುಗಾಳಿ ನನ್ನಲ್ಲಿ ಹೇಳ್ತಾ ಹೋಯಿತು. ಅಸುರರು, ದೈತ್ಯರು, ಗಂಧರ್ವರು, ದಾನವರು, ನಾಗರು, ಈ ಥರ ಹಲವಾರು ಸಂಸ್ಕೃತಿಗಳನ್ನು ಒಟ್ಟುಗೂಡಿಸುವುದ್ರ ಮುಖಾಂತರವೇನೆ ಒಂದು ನಾಗರಿಕತೆಯನ್ನು ರಚಿಸೋಕ್ಕೆ ಸಾಧ್ಯ ಆಗತ್ತಾ? ಮತ್ತು ಅವರಿಗೆಲ್ಲ ಮತ್ತೊಂದು ಮೌಲ್ಯಗಳ ಸಂಹಿತೆಯನ್ನು ಕೊಡೋಕ್ಕೆ ಸಾಧ್ಯ ಆಗತ್ತಾ? ಸಂಸ್ಕೃತಿ ಮತ್ತು ಧರ್ಮವನ್ನು ಒಂದುಗೂಡಿಸಿದ್ರೆ ಪ್ರತಿ ಮನಸ್ಸಿನ ಪೋಷಣೆ ಒಂದೇ ಮಟ್ಟದಲ್ಲಿರುತ್ತೆ. ಶಿವ ಅಥವಾ ಮಹಾದೇವ ನಮ್ಮ ನಂಬಿಕೆಯ ಏಕೈಕ ದೇವರು. ಯಾವುದೇ ಗೋತ್ರ, ಕುಲ ಅಥವಾ ಪಂಥ ಅನ್ನೋದು ಇರೋದಿಲ್ಲ. ಮತ್ತು ಅವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯನೂ ಇರೋದಿಲ್ಲ, ಇರಕೂಡ್ದು. ಪ್ರತಿಯೊಬ್ಬರಿಗೂ ಘನತೆ, ಸಮಾನತೆ ಇರಬೇಕು. ಆದರೆ ಇದೆಲ್ಲ ಸಾಧ್ಯ ಆಗತ್ತಾ ಅಂತ ನನ್ನ ಮನಸ್ಸು ಸಂದಿಗ್ಧ ಸ್ಥಿತಿಯಲ್ಲಿತ್ತು. ನಾವು ಹೊಸ ನಾಗರಿಕತೆಯನ್ನು ಸ್ಥಾಪಿಸಬೇಕು ಅಂದರೆ ಈ ವೈದಿಕ ಆಕ್ರಮಣವನ್ನು ನಿಲ್ಲಿಸಬೇಕು. ಇದೆಲ್ಲ ಆಗಬೇಕು ಅಂದರೆ ನಾನು ಧರ್ಮ ಮತ್ತು ರಾಜಕೀಯ ಎರಡರಲ್ಲೂ ಮುಂದಾಳತ್ವ ವಹಿಸಬೇಕಾಗತ್ತೆ ಅಂತ ನನಗನ್ನಿಸ್ತು. ರಕ್ಷಃ ಇತಿ ರಾಕ್ಷಸಃ ಅಂತ ನಾನು ಯಜ್ಞ ಮಂಟಪದ ಕಡೆಗೆ ನಡೀತಾ ಇದ್ದಾಗೆ ಗೊಣಕೊಂತ ಹೋದೆ. ಒಂದು ನಾಗರಿಕತೆ ಇರಬೇಕು ಅಂದರೆ ಅದು ಎಲ್ಲರ ರಕ್ಷಕ ಆಗಿರಬೇಕು, ದುರ್ಬಲರು ಬಲಶಾಲಿಗಳ ರಕ್ಷಕ ಆಗಿರಬೇಕು. ಇದೇನೆ ರಾಕ್ಷಸರ ನಾಗರಿಕತೆ ಆಗಿರಬೇಕು ಅಂತ ನನ್ನ ಮನಸ್ಸಿನಲ್ಲಿ ಮೂಡ್ತಾ ಹೋಯಿತು. ದಿನಗಳು ಕಳೆದವು, ವರ್ಷಗಳು ಕಳೆದವು. ಈಗ ಸುಮಾರು 6 ವರ್ಷಗಳು ಕಳೆದು ಹೋದವು. ಬ್ರಹ್ಮದೇವನ ಆಶ್ರಮಕ್ಕೆ ನಾವು ಬಂದು 6 ವರ್ಷ ಕಳೆದಿತ್ತು. ಇವತ್ತು ನಾವು ಅಲ್ಲಿಂದ ಹೊರಡಬೇಕಾಗಿತ್ತು. ನಾವು ಸಾಧ್ಯವಾದಷ್ಟು ವಿಭಾಗಗಳಲ್ಲಿ ಎಲ್ಲವನ್ನು ಕಲಿತಿದ್ವಿ. ಕಳೆದ 6 ವರ್ಷಗಳಲ್ಲಿ ನನ್ನಲ್ಲಿ ಆಳವಾದ ಬದಲಾವಣೆ ಆಗಿತ್ತು. ನಾನು ಇದನ್ನು ಗ್ರಹಿಸಬಲ್ಲನಾಗಿದ್ದೆ. ಬ್ರಹ್ಮದೇವ ಮತ್ತು ಇತರ ಋಷಿಗಳ ಸಹವಾಸದಲ್ಲಿ ನನ್ನ ದ್ವೇಷ ಈಗ ಮಸುಕಾಗ್ತಾ ಹೋಗಿತ್ತು. ನಾವು ವಿದಾಯ ತೆಗೆದುಕೊಳ್ಳೋಕೆ ಸಿದ್ಧರಾಗಿದ್ವಿ ಮತ್ತು ನಾವು ಹೊರಡೋ ನೋವು ಮತ್ತು ತಾಯಿಯನ್ನು ನೋಡೋ ಉತ್ಸುಕತೆ ಎರಡು ಒಂದೇ ಸಮಯದಲ್ಲಿ ನನಗೆ ಅನುಭವ ಆಗೋಕ್ಕೆ ಪ್ರಾರಂಭ ಆಯಿತು. ಅಮ್ಮನನ್ನು ನೋಡೋ ದಿನ ಹತ್ರ ಬಂತು ಅಂತ ಆನಂದ ಆಗ್ತಾ ಇತ್ತು. ಆದರೆ ಇಲ್ಲಿಯ ವಾತಾವರಣವನ್ನು ಬಿಟ್ಟು ಹೋಗಬೇಕಲ್ಲ ಅನ್ನೋ ನೋವು ಕೂಡ ನನ್ನನ್ನು ಕಾಡ್ತಾ ಇತ್ತು. ಒಂದು ದಿನ ನಾವು ಮತ್ತೆ ಭೇಟಿ ಆಗ್ತೀವಿ, ಅದು ನನಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ನಾನು ಅಲ್ಲಿದ್ದ ಜನರಿಗೆಲ್ಲ ಹೇಳಿದೆ. ಆ ನಂತರ ನಾವು ಬ್ರಹ್ಮದೇವರ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಅಂತ ಹೋದ್ವಿ.
ಪ್ರಣಾಮ ಗುರುಗಳೇ ಅಂತ ನಾನು ಅವರಿಗೆ ನಮಸ್ಕರಿಸಿದೆ. ಅವರು ಮುಗುಳ್ನಕ್ಕರು, ನನ್ನನ್ನು ನೋಡಿ ಆಶೀರ್ವಾದ ಮಾಡಿದ್ರು. ದಶಗ್ರೀವ, ನಿನ್ನಂಥ ಶಿಷ್ಯನನ್ನು ಹೊಂದಿರೋದು ಗುರುವಿನ ಸೌಭಾಗ್ಯ. ನಿನ್ನ ಪಾಂಡಿತ್ಯ ಮಾನವೀಯತೆಗೆ ಹೊಸ ದೃಷ್ಟಿಕೋನಗಳನ್ನು ನೀಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿನ್ನ ಹೆಸರನ್ನು ಅಮರ ಅಂತಲೇ ಪರಿಗಣಿಸಾಗತ್ತೆ. ಅದು ನಿನ್ನ ಅದೃಷ್ಟ. ಅದೇ ಥರ ನಿರ್ಧಾರ ಮಾಡಿದೆ. ಆಯುಷ್ಮಾನ್ ಭವ ಅಂತ ಅಂದರು. ನಾನು ಹೇಳಿದೆ, ಗುರುಗಳೇ, ನಿಮ್ಮಿಂದ ಕಲಿಯೋ ಅದೃಷ್ಟ ನಮಗಾಗಿದೆ. ನೀವು ನಮಗೆ ಜ್ಞಾನವನ್ನು ಪರಿಚಯ ಮಾಡಿದ್ರಿ. ನೀವು ಪರಿಚಯಿಸಿದಂತಹ ಪ್ರಕೃತಿ, ವೇದಗಳು, ಧರ್ಮಗಳ ಅಧ್ಯಯನ ಇವುಗಳು ಸಾರ್ವತ್ರಿಕ ಮಟ್ಟದಲ್ಲಿ ಇಷ್ಟೊಂದು ವಿಷಯವನ್ನು ನಮಗೆ ಒದಗಿಸಿದ್ವು. ನಮ್ಮನ್ನು ಆಶೀರ್ವಾದ ಮಾಡಿ. ಇದರಿಂದ ನಮ್ಮ ಈ ಕೈಗಳು ಅನೇಕರಿಗೆ ಕಲ್ಯಾಣವನ್ನು ಒದಗಿಸುತ್ತೆ ಅಂತ ನಾನು ಅವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಹೇಳಿದೆ. ಬ್ರಹ್ಮದೇವರು ಹೇಳಿದ್ರು, ನಿಮಗೆ ನನ್ನ ಆಶೀರ್ವಾದವಿದೆ. ಒಬ್ಬರು ಕಲಿತ ಜ್ಞಾನವನ್ನು ಅನುಭವಿಸೋದು ಮುಖ್ಯ. ಧರ್ಮದ ಮಾರ್ಗವನ್ನು ಅನುಸರಿಸ್ತಾ ಇರಿ. ಪ್ರಕೃತಿಯ ಸೂಕ್ಷ್ಮತೆಯನ್ನು ಕೂಡ ಗಮನಿಸಿ. ಎಲ್ಲವನ್ನು ನೇರವಾಗಿ ಅನುಭವಿಸಿ, ಧ್ಯಾನ ಮಾಡಿ ಮತ್ತು ಮೌನವನ್ನು ಆಚರಣೆ ಮಾಡಿ. ದಶಗ್ರೀವ, ನೀನು ರಚಿಸಿರುವಂತಹ ರುಚಿಗಳು ಅತ್ಯುತ್ತಮ ವಸ್ತುಗಳಿಂದ ಕೂಡಿದೆ. ಅವು ನಿನಗೆ ಅಮರ ಪರಂಪರೆಯನ್ನು ನೀಡುತ್ತವೆ ಅಂತ ಬ್ರಹ್ಮದೇವರು ನನ್ನನ್ನು ಹೊಗಳ್ತಾ ಹೇಳಿದರು. ಗುರುಗಳೇ, ಇದಕ್ಕೆಲ್ಲ ನಿಮ್ಮ ಬೋಧನೆಗಳು ಮತ್ತು ಮಹಾದೇವನ ಆಶೀರ್ವಾದವೇ ಕಾರಣ ಅಂತ ನಾನು ಅವರ ಮಾತಿನಿಂದ ವಿನಮ್ರನಾಗಿ ಹೇಳಿದೆ. ಗುರುಗಳೇ, ನಮ್ಮನ್ನು ಆಶೀರ್ವಾದ ಮಾಡಿ. ಇದರಿಂದ ಧರ್ಮದ ಮೇಲಿನ ನನ್ನ ನಂಬಿಕೆ ಯಾವತ್ತೂ ಮರೆಯೋಗೋದಿಲ್ಲ ಅಂತ ವಿಭೀಷಣ ಬ್ರಹ್ಮದೇವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ದ. ಆಯುಷ್ಮಾನ್ ಭವ ಅಂತ ಬ್ರಹ್ಮದೇವರು ಅವನನ್ನು ಆಶೀರ್ವಾದ ಮಾಡಿದ್ರು. ನನಗೆ ಆಶ್ಚರ್ಯ ಆಗಲೇ ಇಲ್ಲ. ಆದರೆ ವಿಭೀಷಣ ಕೇಳಿದ ಆಶೀರ್ವಾದದಿಂದ ನನಗೆ ನೋವಾಯಿತು. ಅಂದರೆ ಗುರುಗಳನ್ನು ಮೆಚ್ಚಿಸೋ ಕೊನೆಯ ಅವಕಾಶವನ್ನು ಅವನು ಬಿಡಲಿಲ್ವಲ್ಲ. ಅಂದರೆ ಈ ಧರ್ಮವನ್ನು ನಾನು ನಡೆಸ್ತೀನಿ ಅನ್ನೋ ಹಾಗೆ ಅವನು ಹೇಳಿದ್ನಲ್ಲ ಅಂತ ಒಂದು ರೀತಿಯ ನೋವು ಕೂಡ ನನ್ನನ್ನು ಕಾಡ್ತು. ಆಗ ಕುಂಭಕರ್ಣನ ಸರದಿ ಅವನು ಹೇಳ್ದ, ಗುರುಗಳೇ, ತೃಪ್ತತೆ ಮತ್ತು ಶಾಂತಿ ಜೀವನಕ್ಕೋಸ್ಕರ ನನ್ನನ್ನು ಆಶೀರ್ವಾದ ಮಾಡಿ. ನೀವು ಆಯುಷ್ಮಾನ್ ಭವ ಅಂತ ಹೇಳೋದು ನನಗಿಷ್ಟ ಇಲ್ಲ. ಏಕೆಂದರೆ ನನ್ನ ಜೀವನ ಎಷ್ಟು ದೀರ್ಘವಾಗಿದ್ರೂ ಕೂಡ ಅದು ಶಾಂತಿಯಿಂದ ಕೂಡಿರಬೇಕು ಅಂತ ನಾನು ಬಯಸ್ತೀನಿ. ಈ ಜೀವನದಲ್ಲಿ ನೋವುಗಳು ತುಂಬಿಕೊಂಡಿದ್ರೆ ದೀರ್ಘಾಯುಷ್ಯದಿಂದ ಏನು ಪ್ರಯೋಜನ ಹೇಳಿ? ಹಾಗಾಗಿ ನನಗೆ ಶಾಂತಿ ಜೀವನ ದೊರಕಲಿ ಅಂತ ನೀವು ಆಶೀರ್ವಾದ ಮಾಡಿ ಅಂತ ಹೇಳ್ದ. ಅವನ ಮಾತಿಗೆ ಬ್ರಹ್ಮದೇವರು ನಕ್ಕರು. ಕುಂಭಕರ್ಣ, ನಿನ್ನ ಮಾತುಗಳು ನನಗೆ ನಿಜವಾಗ್ಲೂ ಸಂತೋಷ ಉಂಟು ಮಾಡ್ತಾವಿದೆ. ಸರ್ವ ಸುಖಿನ್ ಭವಂತು. ನಿನ್ನ ಕೊನೆ ಉಸಿರು ಇರೋವರೆಗೂ ನಿನಗೆ ಶಾಂತಿ ಮತ್ತು ಸಂತೋಷ ಸಿಗಲಿ ಅಂತ ಆಶೀರ್ವಾದ ಮಾಡಿದ್ರು. ಕುಂಭಕರ್ಣನಿಗೆ ಸಂತೋಷ ಆಯಿತು. ನಾವು ಅಲ್ಲಿಂದ ಹೊರಟ್ವಿ. ಸುಮಾರು 6 ವರ್ಷಗಳಿಂದ ನಮ್ಮನ್ನು ಶ್ರೀಮಂತಗೊಳಿಸಿದ್ದ ಮತ್ತು ಪೋಷಿಸಿದ ಈ ಸ್ಥಳವನ್ನು ಬಿಡೋ ಯೋಚನೆಯಿಂದ ನನ್ನ ಹೃದಯ ಭಾರವಾಗಿತ್ತು. ಇಷ್ಟು ವರ್ಷಗಳ ಹಿಂದೆ ನಡೆದವ್ರಿಗಿಂತ ಭಿನ್ನರಾದ ವ್ಯಕ್ತಿಗಳಾಗಿ ನಾವು ಹೊರಡ್ತಾ ಇದ್ವಿ. ನಮಗೆ ವಿದಾಯ ಹೇಳಲಿಕ್ಕೆ ಅಂತ ಅನೇಕ ಜನರು ನಮ್ಮೊಂದಿಗೆ ದ್ವಾರಗಳವರೆಗೂ ಬಂದರು. ಆ ನಂತರ ಅವರಿಂದ ಬೀಳ್ಕೊಂಡು ನಾವು ಆಶ್ರಮದಿಂದ ಹೊರಗಡೆ ಹೊರಟ್ವಿ. ವಿಭೀಷಣಕ್ಕೆ ಸ್ವಲ್ಪ ಹೊತ್ತಾದ್ಮೇಲೆ ಕೇಳ್ದ, ದಶಗ್ರೀವ, ನರ್ಮದಾ ತೀರವನ್ನು ತಲುಪಕ್ಕೆ ನಮಗೆ ಎಷ್ಟು ಸಮಯ ಬೇಕಾಗತ್ತೆ ಅಂತ. ನಾನು ಹೇಳಿದೆ, ಬೇಗನೆ ತಲುಪ್ತೀವಿ. ಮೊದಲು ಅಜ್ಜ ಪೌಲಸ್ತ್ಯರನ್ನು ಭೇಟಿ ಮಾಡಬೇಕು, ಆನಂತರ ಅಮ್ಮನನ್ನು ನೋಡೋಕ್ಕೆ ಹೊರಡೋಣ ಅಂತ ಹೇಳಿದೆ. ಆಗ ಕುಂಭ ಹೇಳ್ದ, ನೋಡು, ಈಗ ನಾನು ಆ ಆಶ್ರಮದ ಜೀವನದಿಂದ ಮುಕ್ತನಾಗಿದ್ದೀನಿ. ಮಾಂಸವನ್ನು ತಿಂದು ಬಹಳ ಸಮಯ ಆಗಿದೆ. ನಾವು ಜಿಂಕೆಯನ್ನು ಬೇಟೆ ಆಡೋಣವೇ ಅಂತ ಉತ್ಸಾಹದಿಂದ ಕೇಳ್ದ. ಮತ್ತು ನನಗೂ ಕೂಡ ಅನ್ನಿಸ್ತಾ ಇತ್ತು, ಬರೀ ಗೆಡ್ಡೆಗಳು, ಗೆಣಸುಗಳು, ತರಕಾರಿ ಆಹಾರದಿಂದ ಬೇಸರ ಆಗಿದೆ. ನಾನು ಅವನ ಈ ಕಲ್ಪನೆಯನ್ನು ಒಪ್ಕೊಂಡೆ. ಆ ರಾತ್ರಿ ನಾವು ಒಂದು ಜಿಂಕೆಯನ್ನು ಬೇಟೆ ಆಡಿ ನಮ್ಮ ಮನಸ್ಸಿಗೆ ತೃಪ್ತಿ ಆಗುವಷ್ಟು ಅದರ ಮಾಂಸವನ್ನು ತಿಂದವು. ಪೌಲಸ್ತ್ಯರ ಆಶ್ರಮವನ್ನು ನಾವು ತಲುಪಿದ್ವಿ. ತೊರೆಗಳು, ಪರ್ವತಗಳು, ಹುಲ್ಲುಗಾವಲುಗಳು ಇವುಗಳೆಲ್ಲವನ್ನೂ ದಾಟಿ ಅಜ್ಜನ ಆಶ್ರಮದ ಕಡೆಗೆ ನಾವು ಬಂದಿದ್ವಿ. ಅಜ್ಜ ತೋಟದಲ್ಲಿದ್ದಂತಹ ಸಸ್ಯಗಳಿಗೆ ನೀರು ಹಾಕ್ತಾ ಇದ್ರು. ನಮಸ್ಕಾರ ಅಜ್ಜ ಅಂತ ನಾನು ಹೇಳಿದೆ. ನಮ್ಮನ್ನು ನೋಡಿದ ತಕ್ಷಣವೇ ಅವರ ಮುಖದಲ್ಲಿ ನಗು ಹರಡಿತು. ಅವರು ತಮ್ಮ ಕೈಯನ್ನು ನಮ್ಮ ಕೈಯಲ್ಲಿ ಇಟ್ಟು ನಮ್ಮ ಹತ್ತಿರಕ್ಕೆ ಬಂದು ಹೇಳಿದ್ರು, ನಮ್ಮ ಮೂವರನ್ನು ನೋಡಿದ್ರು, ಮಕ್ಕಳೇ, ನೀವೀಗ ಯುವಕರಾಗಿದ್ದೀರಾ. ನಿಮ್ಮ ಮುಖಗಳು ಜ್ಞಾನದಿಂದ ತುಂಬಿ ತುಳುಕ್ತಾ ಇದೆ. ನಿಮ್ಮ ದೇಹಗಳು ಬಲವಾಗಿವೆ. ನೀವು ಯೋಧರ ಹಾಗೆ ಕಾಣ್ತಾ ಇದ್ದೀರಾ ಅಂತ ನಮ್ಮನ್ನು ನೋಡಿ ಮುಗುಳ್ನಕ್ರು.
ನಾನು ಅಜ್ಜನನ್ನು ನೋಡಿ ನಕ್ಕೆ. ಅವ್ರು ಕೇಳಿದ್ರು, ಗುರುದೇವರು ಹೇಗಿದ್ದಾರೆ, ನೀವು ಅವ್ರಿಗೆ ಯಾವ ಗುರುದಕ್ಷಿಣೆಯನ್ನು ಕೊಟ್ರಿ ಅಂತ. ಅವ್ರ ಪ್ರಶ್ನೆಯನ್ನು ಕೇಳಿದ ಮೇಲೆ ನನಗೆ ಯೋಚನೆ ಪ್ರಾರಂಭ ಆಯಿತು. ಅರೆ, ನಾವು ಬ್ರಹ್ಮದೇವನಿಗೆ ಯಾವುದೇ ಗುರುದಕ್ಷಿಣೆಯನ್ನು ಕೊಟ್ಟಿಲ್ವಲ್ಲ, ಇದು ಹೇಗೆ ಮಾಡಿದೆ, ಇದು ಹೇಗೆ ಮರೆತೆ ನಾನು ಅನ್ನೋ ಒಂದು ಯೋಚನೆ ನನಗೆ ಕಾಡಕ್ಕೆ ಶುರುವಾಯಿತು. ಅಜ್ಜ, ನಾವು ಅವ್ರಿಗೆ ಏನನ್ನೂ ಕೊಟ್ಟಿಲ್ಲ, ನಮ್ಮ ಹತ್ರ ಏನೂ ಇರಲಿಲ್ಲ. ಅವ್ರಿಗೆ ನಾವು ಕೃತಜ್ಞರು ಅಂತ ಅನಿಸಿರಬಹುದೋ ಏನೋ, ತಪ್ಪು ಮಾಡಿಬಿಟ್ವಿ ನಾವು, ನಮ್ಮನ್ನು ಕ್ಷಮಿಸಿ ಅಂತ ನಾನು ನಾಚಿಕೆಯಿಂದಲೇ ಹೇಳಿದೆ. ಅಜ್ಜ ಹೇಳಿದ್ರು, ದಶಗ್ರೀವ, ನಾಚಿಕೆ ಪಡೋಷ್ಟರ ಮಟ್ಟಿಗೆ ನೀನು ಏನು ಪಾಪನೂ ಮಾಡಿಲ್ವಲ್ಲ. ಬ್ರಹ್ಮದೇವರು ಉದಾರಿಗಳು, ನಿಮ್ಮ ಹತ್ರ ಏನೂ ಇಲ್ಲ ಅಂತ ಅವ್ರಿಗೆ ಗೊತ್ತಾಗೂ ಆಗತ್ತೆ. ದಕ್ಷಿಣೆಯನ್ನು ಕೃತಜ್ಞತೆಯ ಸಂಕೇತವಾಗಿ ಮಾತ್ರ ನೀಡಲಾಗತ್ತೆ. ನಿಮ್ಮ ಜೀವನದಲ್ಲಿ ನಿಮಗೆ ಅವಕಾಶ ಸಿಕ್ಕಾಗ ಅದನ್ನು ಅವರಿಗೆ ಕೊಡಿ ಅಂತ ನಗ್ತಾನೆ ಹೇಳಿದ್ರು. ನಾನು ಹೇಳಿದೆ, ಹೌದು ಅಜ್ಜ, ನಿಮಗೆ ಮತ್ತು ಬ್ರಹ್ಮದೇವರಿಗೆ ಇಬ್ಬರಿಗೂ ನಾವು ಜೀವಮಾನವಿಡೀ ಕೃತಜ್ಞರಾಗಿರಬೇಕು. ನಿಮ್ಮಿಂದಾಗಿ ನಮ್ಮ ಜೀವನಕ್ಕೆ ಹೊಸ ಅರ್ಥ ಸಿಕ್ತು. ಸಮಯ ಬಂದಾಗ ನಾನು ನನ್ನ ಎಲ್ಲವನ್ನು ಅವರಿಗೆ ಮತ್ತು ನಿಮಗೂ ಅರ್ಪಿಸೋಕ್ಕೆ ಬದ್ಧನಾಗಿರ್ತೀನಿ ಅಂತ ನಾನು ಹೇಳಿದೆ. ಕುಂಭನೂ ಹೇಳ್ದ, ಬ್ರಹ್ಮದೇವರು ಬ್ರಹ್ಮಾಂಡದ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಅವರೇ ಸ್ವತಃ ಸೃಷ್ಟಿಸಿರೋದನ್ನ ನಾವು ಅವ್ರಿಗೆ ಹೇಗೆ ಅರ್ಪಿಸೋಕ್ಕಾಗತ್ತೆ ಅಜ್ಜ ಅಂತ ಕೇಳ್ದ. ಅಜ್ಜ ಮುಗುಳ್ನಕ್ರು, ಕುಂಭಕರ್ಣ, ನಿನ್ನ ಈ ಅವಲೋಕನಗಳು ಅದ್ಭುತವಾಗಿದೆ. ಆದರೆ ನಿಮ್ಮ ಗುರುಗೆ ವಿಧೇಯರಾಗೋದು, ಭವಿಷ್ಯದಲ್ಲಿ ಅವರ ಉಪದೇಶವನ್ನು ಅನುಸರಿಸೋದು ಕೂಡ ಒಂದು ರೀತಿಯ ಗುರುದಕ್ಷಿಣೆನೇ ಆಗಿರುತ್ತೆ. ಗುರು ಆದವನು ನಿಮ್ಮಿಂದ ಯಾವುದೇ ಭೌತಿಕ ಅಥವಾ ಉಡುಗೊರೆಗಳನ್ನು ನಿರೀಕ್ಷಿಸೋದಿಲ್ಲ ಅಂತ ಹೇಳಿದ್ರು. ಕುಂಭ ಹೇಳ್ದ, ಭವಿಷ್ಯದಲ್ಲಿ ನಿಮ್ಮ ಅಥವಾ ಬ್ರಹ್ಮದೇವರ ಆಜ್ಞೆಗಳಲ್ಲಿ ಯಾವುದಾದ್ರೂ ಒಂದನ್ನು ಪೂರೈಸ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ ಅಜ್ಜ ಅಂತ ಹೇಳ್ದ. ಅಜ್ಜ ಹೇಳಿದ್ರು, ಆಯುಷ್ಮಾನ್ ಭವ ಅಂತ. ಕುಂಭ ಹೇಳಿದ್ದನ್ನು ಕೇಳಿ ಅಜ್ಜನು ನಕ್ಕರು, ನಾವು ನಕ್ವು. ನಮ್ಮ ನಗುವನ್ನು ನಾನು ನಿಯಂತ್ರಿಸ್ತಾನೆ ಹೇಳಿದೆ, ಅಜ್ಜ, ನಾನು ಕೆಲವು ರುಚಗಳನ್ನು ರಚಿಸಿದ್ದೀನಿ, ನಾನು ಅವುಗಳನ್ನು ನಿಮ್ಮ ಮುಂದೆ ಪಠಿಸ್ತೀನಿ ಅಂತ ಹೇಳಿದೆ. ಅವರು ಮೆಚ್ಚುಗೆಯಿಂದ ಮುಗುಳ್ನಕ್ರು. ಅದೆಲ್ಲ ಇರಲಿ, ಮೊದಲು ನೀವು ಏನಾದರೂ ತಿನ್ನಬೇಕು ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಕುಟೀರದ ಹತ್ತಿರಕ್ಕೆ ಹೋದರು. ನಾವು ಜಗಲಿಯಲ್ಲಿ ಕೂತ್ಕೊಂಡ್ವು. ಅಜ್ಜನ ಸಹಾಯಕರು ನಮಗೆ ಹಣ್ಣುಗಳನ್ನು ತಂದು ಕೊಟ್ಟರು. ಸುತ್ತ ನೋಡಿದೆ, ಆಶ್ರಮದಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಅಜ್ಜ ಕೇಳಿದ್ರು, ಮಕ್ಕಳೇ, ಇಷ್ಟು ವರ್ಷಗಳಲ್ಲಿ ನೀವೇನು ಕಲ್ತ್ರಿ ಅಂತ. ಕುಂಭ ಹೇಳ್ದ, ಅಜ್ಜ, ನಾನು ಯಜ್ಞ, ಹಠಯೋಗ, ಮಂತ್ರ, ತಂತ್ರ, ಶಸ್ತ್ರಾಸ್ತ್ರ ತಯಾರಿಕೆಯ ಕರಕುಶಲತೆಯನ್ನು ಕಲ್ತ್ಕೊಂಡೆ. ಕರ್ಮ ಮತ್ತು ಕರ್ತವ್ಯ ಎರಡನ್ನೂ ಜೀವನದ ಉದ್ದೇಶ ಅನ್ನೋದನ್ನು ಕೂಡ ತಿಳ್ಕೊಂಡೆ ಅಂತ ಹೇಳ್ದ. ವಿಭೀಷಣ, ನೀನೇನು ಕಲಿತೆ ಅಂತ ಅಜ್ಜ ಕೇಳಿದ್ರು. ಅಜ್ಜ, ನಾನು ಧರ್ಮಶಾಸ್ತ್ರ, ನೀತಿಶಾಸ್ತ್ರ, ರಾಜ್ಯ ಧರ್ಮ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಲ್ತಿದ್ದೀನಿ. ಜೀವನದಲ್ಲಿ ಧರ್ಮವನ್ನು ಅನುಸರಿಸೋದಕ್ಕೆ ಯಾವುದೇ ಪರ್ಯಾಯ ಮಾರ್ಗ ಇಲ್ಲ. ಜೀವನ ಮತ್ತು ಸಾವಿನ ವೃತ್ತದಿಂದ ಹೊರಗಡೆ ಬಂದು ಮೋಕ್ಷವನ್ನು ಪಡೆಯೋಕ್ಕೆ ಅದೊಂದೇ ಮಾರ್ಗ, ಅದು ಧರ್ಮವೇ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ವಿಭೀಷಣ ಶಾಂತವಾಗೇ ಹೇಳ್ದ. ಅದ್ಭುತವಾದದ್ದು ಅಂತ ಹೇಳಿಬಿಟ್ಟು ಅಜ್ಜ ನನ್ನ ಕಡೆ ತಿರುಗಿದ್ರು. ದಶಗ್ರೀವ, ನೀನೇನು ಕಲ್ತ್ಕೊಂಡೆ ಅಂತ ಕೇಳಿದ್ರು. ಏನು ಹೇಳಬೇಕು ಅಂತ ನನಗೆ ಅರ್ಥನೇ ಆಗಲಿಲ್ಲ. ಕುಂಭ ಮತ್ತು ವಿಭೀಷಣರು ಏನು ಹೇಳಿದ್ರು ಅನ್ನೋದನ್ನು ನಾನು ಯೋಚನೆ ಮಾಡ್ತಾ ಇದ್ದೆ. ಆಲೋಚನೆಗಳ ಮೋಡದಿಂದ ಹೊರಗಡೆ ಬಂದು ನಾನು ಹೇಳಿದೆ, ಅಜ್ಜ, ನನ್ನ ಆಲೋಚನೆಗಳು ದಂಗೆ ಎದ್ದಿವೆ ಅಂತ ನಾನು ಭಾವಿಸ್ತೀನಿ ಅಂತ. ಬಹುಶಃ ಅಜ್ಜ ನನ್ನ ಈ ಉತ್ತರವನ್ನು ಒಪ್ಪಿದ್ರು ಅಂತ ಕಾಣುತ್ತೆ. ನಗುತ್ತಾನೆ ಅವರು ಹೇಳಿದ್ರು, ಮಗು, ದಂಗೆಗೋರ ಮಾತ್ರನೇ ಗ್ರಹಿಸಿದ ಜ್ಞಾನವನ್ನು ವಿಶ್ಲೇಷಿಸಬಹುದು ಮತ್ತು ಅದರಲ್ಲಿ ಏನಾದರೂ ಹೊಸದನ್ನು ಮಾಡ್ತಾನೆ. ಬಂಡಾಯಗಾರ ಅಂತ ಕರೆಸ್ಕೊಳ್ಳೋದು ಕೂಡ ಒಂದು ಗೌರವನೇನೆ. ನಿನ್ನ ಆಲೋಚನೆಗಳು ಸತ್ಯಕ್ಕೆ ಅಂಟ್ಕೊಂಡಿದ್ರೆ ಮತ್ತು ಹೊಸ ಮಾರ್ಗವನ್ನು ತೋರಿಸಿದ್ರೆ ನೀನು ನಿಜವಾಗ್ಲೂ ಜ್ಞಾನವನ್ನು ಸಾಧಿಸಿದೀಯಾ ಅಂತ ಆಗುತ್ತೆ. ಆದ್ದರಿಂದ ಸಿಟ್ಟಾಗಬೇಡ, ನೀನು ಏನು ಕಲಿತೆ ಅದನ್ನು ಹೇಳು ಅಂತ ಮತ್ತೆ ಕೇಳಿದ್ರು. ನಾನು ಹೇಳ್ತಾ ಹೋದೆ, ಅಜ್ಜ, ಪ್ರತಿಯೊಂದು ರುಚವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಕಲಿತೆ. ಯಜ್ಞ, ಧರ್ಮ, ಆಯುರ್ವೇದ, ಭಾಷೆ ಎಲ್ಲವನ್ನೂ ಹೀರ್ಕೊಂಡಿದ್ದೀನಿ. ಆದರೂ ಕೂಡ ಅಂತಿಮ ಸಂಪೂರ್ಣ ಸತ್ಯದಿಂದ ನಾನು ಇನ್ನೂ ತೃಪ್ತನಾಗಿಲ್ಲ ಅಂತ ನನ್ನ ಭಾವನೆ. ಋಗ್ವೇದ, ಧರ್ಮಸ್ಮೃತಿ, ಸಾಂಪ್ರದಾಯಿಕ ನಂಬಿಕೆಗಳಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ನನಗೆ ಅನ್ನಿಸ್ತಾನೆ ಇದೆ. ಆಯ್ದ ಕೆಲವರನ್ನು ಬಿಟ್ಟು ಅನೇಕ ಬುಡಕಟ್ಟು ಜನಾಂಗದವರನ್ನ ಘನತೆಯ ಜೀವನದಿಂದ ಅಥವಾ ನ್ಯಾಯಯುತವಾದ ಜೀವನದಿಂದ ನಿಷೇಧ ಮಾಡಿದಾರಲ್ವಾ?
ಈ ಧರ್ಮ ಅನ್ನೋದು ದೈತ್ಯರು, ದಾನವರು, ಅಸುರರ ಬಗ್ಗೆ ದ್ವೇಷವನ್ನು ವಿಪರೀತವಾಗಿ ಹರಡಿಬಿಟ್ಟಿದೆ. ಆಯುಧವನ್ನ ಪಕ್ಕಕ್ಕಿಡಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದ್ರು ಕೂಡ ಈ ಚಿಂತನೆಯ ಯುದ್ಧ ಪ್ರತ್ಯಕ್ಷ ಯುದ್ಧಕ್ಕಿಂತ ಹೆಚ್ಚು ನಿರ್ಣಾಯಕವಾಗಿದೆ ಅಂತ ಅರ್ಥ ಮಾಡಿಕೊಂಡೆ. ವೇದಗಳು ಮತ್ತು ಬ್ರಹ್ಮದೇವರು ದೇವತೆಗಳಿಗೆ ಪ್ರಯೋಜನಕಾರಿಯಾದಂತಹ ದೃಷ್ಟಿಕೋನವನ್ನು ವಿವರಿಸ್ತಾ ಇದ್ರು. ಯಾವುದು ಕೂಡ ನಿಷ್ಪಕ್ಷಪಾತವಾಗಿಲ್ಲ ಅಂತ ನನಗನ್ನಿಸ್ತಿತ್ತು. ಎಲ್ಲ ಋಷಿಗಳು ತಮ್ಮ ಧರ್ಮವನ್ನು ಹರಡೋ ಧ್ಯೇಯವನ್ನು ಕೈಗೆತ್ತಿಕೊಂಡಿದ್ದರಿಂದ ಆಶ್ರಮ ಅನ್ನೋದು ಪಠ್ಯದ ವಿದ್ವಾಂಸರ ರೂಪದಲ್ಲಿ ಬುದ್ಧಿಹೀನ ಗುಲಾಮರ ಸೈನ್ಯವನ್ನು ರಚಿಸುವಂತಹ ಕೇಂದ್ರವಾಗಿ ಮಾರ್ಪಟ್ಟಿದೆ ಅಂತ ನನಗನ್ನಿಸ್ತಿತ್ತು ಅಜ್ಜ. ವಿಚಾರಗಳು ಅಥವಾ ಚಿಂತನೆಗಳು ಅಲ್ಲಿ ಮುಕ್ತವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏಕೆಂದರೆ ಅದಕ್ಕಲ್ಲಿ ಸ್ವೀಕೃತಿನೇ ಇಲ್ಲ. ಪ್ರಕೃತಿಯ ನಿಜವಾದ ಸೃಷ್ಟಿಕರ್ತ ಅಂದರೆ ಮಹಾದೇವ. ಆದರೆ ಇಲ್ಲಿ ಸಮರ್ಪಿತವಾದ ವೇದಗಳಲ್ಲಿ ಒಂದೇ ಒಂದು ರುಚನೂ ಮಹಾದೇವನಿಗೆ ಅರ್ಪಿತವಾಗಿಲ್ಲ. ಇದು ಮತ್ತು ಇತರ ಅನೇಕ ವಿಷಯಗಳು ನನಗೆ ಒಂದು ವಿಷಯ ಸೂಚಿಸಿದ್ವು. ಅದೇನು ಅಂದರೆ ನಿಜವಾದ ಹೋರಾಟ ಅಂತ ಅನ್ನೋದು ವಿಷ್ಣುವಿನ ಆರಾಧಕರು ಮತ್ತು ಶಿವನ ಆರಾಧಕರ ಮಧ್ಯ ಇದೆ. ವೇದಗಳು ಇಂದ್ರ, ಅಗ್ನಿ, ವರುಣ ಮತ್ತು ಇತರ ದುರ್ಬಲ ದೇವತೆಗಳ ಸ್ತುತಿಯಿಂದ ತುಂಬಿದೆ. ನನಗಿದು ತುಂಬಾ ಸಿಟ್ಟು ತಂದಿದೆ ತಾತ ಅಂತ ಹೇಳಿದೆ. ನನ್ನ ಈ ಆಲೋಚನೆಗಳನ್ನು ಕೇಳಿ ಅಜ್ಜ ಕಠೋರರಾದ್ರು. ಕುಂಭ ಮತ್ತು ವಿಭೀಷಣರು ಕೂಡ ನನ್ನ ಕಡೆ ಕೋಪದಿಂದ ನೋಡಿದ್ರು. ಆಗ ಅಜ್ಜ ಹೇಳಿದ್ರು, ದಶಗ್ರೀವ, ನಿನ್ನ ತಿಳುವಳಿಕೆ ಸರಿನೇ ಇರಬಹುದು, ಆದರೆ ಈ ಸಾಕ್ಷಾತ್ಕಾರ ಕೂಡ ನೀನು ಆಶ್ರಮದಲ್ಲೇ ಕಲಿತ ಜ್ಞಾನದಿಂದಲೇ ಸಂಭವಿಸಿದೆ. ನೀನು ಇದನ್ನು ಒಪ್ಕೋಬೇಕು. ಒಪ್ತೀಯಾ ಅಲ್ವಾ? ನಿನ್ನ ಸ್ವಂತ ತರ್ಕಬದ್ಧ ಮನಸ್ಸನ್ನು ಸಾಕ್ಷಿಯಾಗಿ ಇಟ್ಕೊಂಡು ನೀನು ಮುಂದುವರಿಸು, ಕೀರ್ತಿವಂತನೂ ಆಗು, ಹೊಸ ವಿಚಾರಗಳನ್ನು ನೀಡ್ತಾ ಇರು. ಆದರೆ ಇನ್ನೊಬ್ಬರ ವಿಚಾರಗಳನ್ನು ಸೀಳೋನು ಬಂಡಾಯಗಾರ ಅಲ್ಲ ಅನ್ನೋದನ್ನು ಸದಾ ನೆನಪಿಡು. ಅದರಿಂದ ಮತ್ತೊಬ್ಬರಿಗೆ ನೋವೇ ಆಗೋದು. ನೀವುಗಳು ನನ್ನ ಮೊಮ್ಮಕ್ಕಳು ಅಂತ ನಾನಿವತ್ತು ಹೆಮ್ಮೆ ಪಡ್ತೀನಿ ಅಂತ ಹೇಳಿದ್ರು. ಅಂದರೆ ಅಜ್ಜ ಒಂದು ರೀತಿಯಲ್ಲಿ ನನ್ನ ಆಲೋಚನೆಗಳನ್ನು ಅನುಮೋದಿಸಿದ್ರು ಅಂತ ನಾನು ಅಂದ್ಕೊಂಡೆ. ಈಗ ಕುಂಭ ತುಂಟ ಧ್ವನಿಯಲ್ಲೇ ಕೇಳ್ದ, ಅಜ್ಜ, ದಶಗ್ರೀವ ಯಾವ ರೀತಿಯ ಬಂಡಾಯಗಾರ ಅಂತ. ಅಜ್ಜನು ಹೃತ್ಪೂರ್ವವಾಗಿ ನಗ್ತಾನೆ ಹೇಳಿದ್ರು, ಅವನು ಅತ್ಯುತ್ತಮ ರೀತಿಯ ಬಂಡಾಯಗಾರ ಅಂತ. ಮತ್ತೆ ಹೇಳಿದ್ರು, ದಶಗ್ರೀವ, ನೀನು ಆಶ್ರಮದ ನ್ಯೂನತೆಗಳ ಬಗ್ಗೆ ಗಮನ ಹರಿಸಿದ್ರೆ ನಿನಗೆ ಕೇವಲ ಕೆಡುಕುಗಳು ಮಾತ್ರ ನೆನಪಾಗತ್ತೆ. ಅಲ್ಲಿ ನೀನು ಕಲ್ತಂತಹ ಉತ್ತಮ ವಿಷಯಗಳನ್ನ ನೀನು ನೆನೆಸ್ಕೋಬೇಕು ಅಂತ ಅಂದ್ರು. ನಾನು ಹೇಳಿದೆ, ಖಂಡಿತವಾಗ್ಲೂ ಅಜ್ಜ, ನಾನು ಕಲೆ ಮತ್ತು ದರ್ಶನ ತತ್ವಗಳು ಮತ್ತು ತರ್ಕಶಾಸ್ತ್ರಗಳನ್ನು ಕರಗತ ಮಾಡ್ಕೊಳ್ದಾಗ ನನಗೆ ನನ್ನಲ್ಲೇನೆ ವಿಶ್ವಾಸ ಮೂಡ್ತಾ ಹೋಗಿತ್ತು. ನಿರಂತರವಾಗಿ ಆತ್ಮಾವಲೋಕನವನ್ನು ನಿರ್ಣಾಯಕವಾಗಿ ಮಾಡೋಕ್ಕೂ ಕೂಡ ಇದು ಸಹಾಯ ಮಾಡ್ತು ಅಂತ ಹೇಳಿದೆ. ನನ್ನ ಈ ಉತ್ತರವನ್ನು ಕೇಳಿ ಅಜ್ಜ ಮುಗುಳ್ನಕ್ರು. ಸರಿ, ನೀನು ರಚಿಸಿದಂತಹ ರುಚಗಳನ್ನು ಪಠಿಸಕ್ಕೆ ಹೋಗ್ಲಿಲ್ವೇ ಅಂತ ಅಜ್ಜ ಕೇಳಿದ್ರು. ಹೌದು ಅಜ್ಜ ಅಂತ ನಾನು ಹೇಳಿದೆ. ಅವರು ಆಶ್ರಮದಲ್ಲಿ ತಮ್ಮ ಎಲ್ಲ ಶಿಷ್ಯರನ್ನು ಒಟ್ಟುಗೂಡಿಸಿದ್ರು ಮತ್ತು ಈಗ ನೀನು ರಚಿಸಿದಂತಹ ರುಚಿಗಳನ್ನು ಪಠಿಸು ಅಂತ ನನ್ನನ್ನು ಕೇಳಿದ್ರು. ನಾನು ರಚಿಸಿದ್ದಂತಹ ನನ್ನ ರಚನೆಗಳನ್ನು ಸ್ಪಷ್ಟ ಮತ್ತು ಲಯಬದ್ಧ ಸ್ವರದಲ್ಲಿ ಪಠಿಸಕ್ಕೆ ಪ್ರಾರಂಭ ಮಾಡಿದೆ. ಅದರಲ್ಲೇ ಮುಳುಗಿ ಹೋದೆ. ಅವುಗಳಲ್ಲಿ ಕೆಲವನ್ನ ಕೇಳಿದ ನಂತರ ಅವರು ನನ್ನನ್ನು ನಿಲ್ಲಿಸು ಅಂತ ಹೇಳಿದ್ರು. ಮತ್ತೆ ಅವರು ಎಲ್ಲರಿಗಿಂತ ಮೊದಲು ನನ್ನನ್ನು ಹೊಗಳಿದ್ರು. ನಾನು ಅದರಲ್ಲಿ ಮುಳುಗಿಬಿಟ್ಟಿದ್ದೆ. ನೀನು ರಚಿಸಿದಂತಹ ಈ ರುಚಗಳನ್ನು ವೇದಗಳಲ್ಲಿನ ರುಚಗಳಿಗೆ ಹೋಲಿಸಬಹುದು ಮಗು. ದಶಗ್ರೀವ, ನೀನೊಬ್ಬ ಮಹಾನ್ ವಿದ್ವಾಂಸನೇ ಆಗ್ತೀಯಾ ಅಂತ ಅಜ್ಜ ನನ್ನನ್ನು ಹೊಗಳಿದ್ರು. ಪಠಣ ಮುಗೀತು. ತುಂಬ ತಡರಾತ್ರಿಯವರೆಗೂ ನಾನು ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೆ. ನಿಮ್ಮ ಜೀವನವನ್ನು ಒಂದು ನಿರ್ದಿಷ್ಟ ದಿಕ್ಕಿನ ಕಡೆ ಕೊಂಡೊಯ್ಯಿರಿ ಅಂತ ಹೇಳಿ ಅಜ್ಜ ವಿಶ್ರಾಂತಿ ಪಡಿಲಿಕ್ಕೆ ಅಂತ ಎದ್ರು. ಆ ದಿವಸ ರಾತ್ರಿ ಮಲ್ಕೊಳ್ಳುವಾಗ ತುಂಬ ತಡವಾಗಿತ್ತು. ಅಲ್ಲಿವರೆಗೂ ಅಜ್ಜನ ಮಾತುಗಳು ನನ್ನ ಮನಸ್ಸಿನಲ್ಲಿ ಮುಳುಗ್ತಾನೆ ಇದ್ವು. ನೀನು ಒಬ್ಬ ಮಹಾನ್ ವಿದ್ವಾಂಸನಾಗ್ತೀಯಾ ಅಂತ ಅಜ್ಜ ಹೇಳಿದ್ರು. ಆದರೆ ನಾನು ನನ್ನ ಮನಸ್ಸಲ್ಲಿ ಅಂದ್ಕೊಳ್ತಿದ್ದೆ, ವಿದ್ವಾಂಸನ ಖಂಡಿತ ಇಲ್ಲ, ನಾನು ವಿದ್ವಾಂಸರ ರಾಜ ಆಗ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡೆ. ಅಜ್ಜನನ್ನು ನೋಡಿದ ನಂತರ ಆಶ್ರಮದಿಂದ ಹೊರಟ್ವಿ. ಕೆಲವಾರು ದಿನಗಳ ನಡಿಗೆ ನಂತರ ನರ್ಮದಾ ನದಿಯನ್ನು ದಾಟಿದ್ವಿ. ಆ ನಂತರ ವಸಾಹತುಗಳ ಕಡೆಗೆ ಹೊರಟ್ವಿ. ಸುಮಾರು 7 ವರ್ಷಗಳ ನಂತರ ನಾವು ಅಮ್ಮನನ್ನು ಭೇಟಿಯಾಗಲಿದ್ದೀವಿ. ಅದು
ನಮ್ಮ ಪಾದಗಳಲ್ಲಿ ಒಂದು ರೀತಿಯ ಚಿಲುಮೆಯನ್ನು ಮೂಡಿಸಿದಂತಹ ಆಹ್ಲಾದಕರ ಆಲೋಚನೆ ಆಗಿತ್ತು. ಪೊದೆಗಳು ಸೊಂಪಾದ ಹುಲ್ಲಿನ ತುಣುಕುಗಳ ಮೇಲೆ ಹೆಜ್ಜೆ ಹಾಕೊಂತ ನಾವು ಒಂದು ಸಣ್ಣ ಬೆಟ್ಟವನ್ನು ಹತ್ತಿದ್ವಿ. ಅದರ ಇನ್ನೊಂದು ಬದಿಯಲ್ಲಿ ದಟ್ಟವಾದ ಕಾಡು. ಅದನ್ನು ಕಂಡು ನಮ್ಮ ಮನಸ್ಸು ನಿರಾಳ ಆಗ್ತಾ ಹೋಯಿತು. ನಾವು ಬೆಟ್ಟವನ್ನು ದಾಟಿದ ನಂತರ ವಸಾಹತುವನ್ನು ತಲುಪ್ತೀವಿ ಅಂತ ನನ್ನ ಸಹೋದರರಿಗೆ ನಾನು ಹೇಳಿದೆ. ಕೆಳಕ್ಕೆ ಇಳಿಯುತ್ತಾ ಮೇಲೆ ಹತ್ತುತ್ತಾ ತೇಗದ ದಟ್ಟವಾದ ಕಾಡುಗಳನ್ನು ನಾವು ದಾಟ್ಕೊಂಡು ಹೋದ್ವಿ. ಹವಾಮಾನದ ಮೋಡದ ಮಧ್ಯೆ ನಾವು ತೇಲ್ಕೊಂಡು ಹೋಗ್ತಿದ್ದೀವಿ ಅಂತ ನಮಗೆ ಭಾಸವಾಯಿತು. ಪಕ್ಷಿಗಳ ಹಿಂಡುಗಳ ಶಬ್ದವನ್ನು ಕೇಳ್ತಾ ನಾವು ಮುನ್ನಡೀತಾ ಇದ್ವಿ. ಕಾಡಿನ ಕೆಲವು ಕಡೆ ಸೂರ್ಯನ ಬೆಳಕು ಅಲ್ಲಲ್ಲಿ ಬೀಳ್ತಾ ಇತ್ತು. ಎತ್ತರವಾದ ಮರಗಳ ದಟ್ಟವಾದ ಹೊದಿಕೆಯಿಂದ ಸೂರ್ಯನ ಕಿರಣಗಳು ನೆಲದ ಮೇಲೆ ಬೀಳೋದೇನೆ ಕಷ್ಟವಾಗಿತ್ತು. ವಿಭೀಷಣ ಮುಂಭಾಗದಲ್ಲಿ ನಡೀತಾ ಇದ್ದ. ಅವನ ಪಾದಕ್ಕೆ ಏನೋ ಸಿಕ್ಕಾಕೊಂತು. ಇದ್ದಕ್ಕಿದ್ದ ಹಾಗೆ ಅವನು ಮುಖ ಮೇಲೆ ಮಾಡಿ ಬಿದ್ದು ಬಿಟ್ಟ. ಮುಖದಿಂದ ಮೂಗಿನಿಂದ ರಕ್ತಸ್ರಾವ ಆಗ್ತಿತ್ತು. ಆಗ ಕುಂಭ ಅವನಿಗೆ ಸಹಾಯ ಮಾಡಿದ. ನಾನು ನಿನ್ನನ್ನು ಎಚ್ಚರಿಕೆಯಿಂದ ನಡೆಯೋ ಹಾಗೆ ಹೇಳಿದ್ದೆ, ನಿನ್ನ ಗಮನ ಎಲ್ಲಿತ್ತು ಅಂತ ಮೂಗನ್ನು ಒರೆಸ್ತಾನೆ ಕುಂಭ ವಿಭೀಷಣನಿಗೆ ಹೇಳಿದ. ವಿಭೀಷಣ ಯಾಕೆ ಹೀಗೆ ಬಿದ್ದ, ಏನಕ್ಕೆ ಸಿಕ್ಕಾಕೊಂಡ ಅಂತ ನಾನು ನೋಡ್ಲಿಕ್ಕೆ ಅಂತ ಕೂತ್ಕೊಂಡಾಗ ಗೊತ್ತಾಯಿತು ಅದು ಒಬ್ಬ ಬೇಟೆಗಾರ ಹಾಕಿದ್ದ ಬಲೆ ಅಂತ. ನಾನು ಕೂತ್ಕೊಂಡು ಅವನನ್ನು ಅದರಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದೆ. ನೋಡು, ನಾವು ಅನಾಗರಿಕ ಬುಡಕಟ್ಟು ಜನಾಂಗದವರು ಹಾಕಿರೋ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ ವಿಭೀಷಣ ಹೇಳ್ದ. ಅವನ ಧ್ವನಿಯಲ್ಲಿ ಭಯ ಎದ್ದು ಕಾಣಿಸ್ತಿತ್ತು. ಈಗ ನಾನು ನನ್ನ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿದೆ. ಅವನನ್ನು ಸಮಾಧಾನ ಪಡಿಸೋಕ್ಕೆ ಹೇಳಿದೆ. ನೋಡು, ಈ ಬಲೆ ಪ್ರಾಣಿ ಬೇಟೆಗಾಗಿ ಹೊರತು ಮನುಷ್ಯರಿಗಾಗಿ ಅಲ್ಲ ಅಂತ ಹೇಳ್ತಾ ನಿಧಾನವಾಗಿ ವಿಭೀಷಣನ ಕಾಲನ್ನು ಆ ಬಲೆಯಿಂದ ಮುಕ್ತಗೊಳಿಸಿದೆ. ಅಷ್ಟರಲ್ಲಿ ಪೊದೆಗಳಲ್ಲಿ ಏನೋ ಸದ್ದು ಕೇಳಿಸ್ತು. ನಾವು ಎದ್ದು ನಿಂತು ಸುತ್ತಲೂ ನೋಡಿದ್ವು. ದಶಗ್ರೀವ, ಇನ್ನು ನಾವು ಓಡಬೇಕಾ ಅಂತ ವಿಭೀಷಣ ನನ್ನ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡು ಕೇಳ್ದ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರಗಳು.